ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು, ಅದರಲ್ಲೂ ನನ್ನ ಮದುವೆಗೋಸ್ಕರ. ಇಲ್ಲ, ಆಮೇಲೆ ನನಗೆ ಗಿಲ್ಟ್ ಕಾಡುತ್ತೆ ಸತ್ಯ. ಹಾಗಂತ ನಿನ್ನ ಮದುವೆ ಟೈಮಲ್ಲಿ ಇಲ್ಲಿ ಇಲ್ಲದೆ ಇರೋಕ್ಕಾಗತ್ತಾ? ತಪ್ಪೇನಿಲ್ಲ, ಹೇಗಿದ್ರೂ ನಿನ್ನ ಅವಶ್ಯಕತೆ ಇಲ್ಲಿರಲ್ಲ. ಅಂದರೆ ಅಮ್ಮ ಹುಡುಗನ ಮನೆಯವ್ರ ಹತ್ರ ನಿನ್ನ ವಿಷಯ ಮುಚ್ಚಿಟ್ಟಿದ್ದಾರೆ. ನೀನಿದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ರೇಸ್ ಅಂದರೆ ರನ್ನಿಂಗ್ ರೇಸ್ ಅಲ್ಲ ರೀ, ಬೈಕ್ ರೇಸು. ನಂಗೆ ಗೊತ್ತಪ್ಪ, ಸತ್ಯ ಬೈಕ್ ಓಡಿಸೋ ಸ್ಪೀಡು ನಾನು ನೋಡಿಲ್ವಾ? ತಗೊಳಮ್ಮ, ಅಲ್ಲಿಂದ ಬಂದ ಮೇಲೆ ಈ ಕ್ರಿಕೆಟ್ ಆಡಮ್ಮ. ಏನಕ್ಕೆ ಗೊತ್ತಿಲ್ಲ ತಂದ್ಬಿಟ್ಟಿದ್ದೀನಿ, ಜನಗಳೆದುರಿಗೆ ಮರ್ಯಾದೆ ಹೋಗುತ್ತೆ. ಒಂದೇ ಒಂದು ಫೋಟೋ ಹೊಡ್ಸ್ಕೊತೀನಮ್ಮ, ತಗೊಳಮ್ಮ. ಹೊಡಿಯೋ. ಏನು ಸರ್ ಏರಿಯಾ ಕಾರ್ಪೊರೇಟ್ರ್ ನೀವು, ಆದ್ರಿಗೆಲ್ಲ ಇಲ್ಲಿ ಇವ್ರು ಜೈಕರ್ ಆಗ್ತಿದಾರ. ಸುಮ್ಮನೆ ಇರೋ, ಇಲ್ಲಿ ನನ್ನ ಹೆಸರಿಗಿಂತ ಅವಳ ಹೆಸರೇ ಓಡೋದು. ಸತ್ತಿನ ಬಕೆಟ್ ಹಿಡಿದ ಮೇಲೆ ನಾನು ಕೌನ್ಸಿಲರ್ ಆಗಿದ್ದು. ಸತ್ಯ ನೋಡಮ್ಮ, ಇದನ್ನು ನೀನು ಹೋಗ್ತಾ ದಾರಿ ಖರ್ಚಿಗೆ ಅಂತ. ಸರ್ ಬೇಡಿ ಸರ್, ಅಲ್ಲಿ ಸ್ಪಾನ್ಸರರ್ಸ್ ಇರ್ತಾರೆ. ಇಲ್ಲೇ ತಗೊಳಮ್ಮ, ಈ ಅದಕ್ಕೆ ಆಗುತ್ತೆ. ತಗೊಳಮ್ಮ, ಬೇಡ ಅಲ್ಲಿ ತಗೋ ಸತ್ಯ. ಹೋದ್ಸಲಿ ಸಾಹೇಬ್ರು ಎಲೆಕ್ಷನ್ ಓಡಾಡಿದ್ರು ಬ್ಯಾಲೆನ್ಸೇ ಕ್ಲಿಯರ್ ಮಾಡಿಲ್ಲ, ಇದು ಕ್ಲಿಯರ್ ಆಗುತ್ತೆ ತಗೋ. ನಮ್ಮ ಏರಿಯಾ ಹುಡುಗಿಗೆ ನನ್ನ ಸಪೋರ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತಾರೆ ಸಾಕು. ತಗೊಳಮ್ಮ ಸತ್ಯ ತಗೋ. ಹುಡಿಯೋ ಫೋಟೋ ಬರ್ಲಮ್ಮ. ಸತ್ಯ ಹೋಗಿ ಬನ್ನಿ ತಡೀರೋ, ಮಗು ಏನೋ ಕೂಗ್ತಾ ಇದೆ, ಏನು ಅಂತ ಕೇಳೋಣ. ಏನಮ್ಮ ಮಗು? ಸತ್ಯ ಸಾಧನೆ ಅಂತ ಹುಡ್ಕೊಂಡ್ ಬಂದವರು ನಮ್ ಜನ ಸಮಸ್ಯೆ ಅಂದಾಗ ಮರಿಬೇಡಿ. ಸತ್ಯ, ನೀವು ಒಂದೇ ಒಂದ್ಸತಿ ಬಕೆಟ್ ಬಸ್ಯಾ ಅಂತ ಕರಿಯಮ್ಮ, ನಿನ್ನ ಹತ್ರ ಬಂದು ನಿಂತಿರ್ತೀನಿ. ಬರ್ಲಾ? ಹೋಗಿ ಬನ್ನಿ. ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ. ಏನು ಸರ್ ನೀವು ಅವ್ರಿಗೆ ರೆಸ್ಪೆಕ್ಟ್ ಹಿಡಿತೀರಾ? ನಿಮ್ಮ ಇಮೇಜ್ ಹಾಳಾಗಲ್ವಾ? ಹೇಯ್ ದಡ್ಡ, ನನ್ನ ಚಿಹ್ನೆನೇ ಬಕೆಟು ಅಂತಾರೆ, ನನ್ನ ಮರ್ಯಾದೆ ಎಲ್ಲೋ ಹೋಗುತ್ತೆ ನೋಡು. ಈ ಏರಿಯಾದಲ್ಲಿ 2 ಟೆಂಡರ್ ಇದೆ, ಅರ್ಥ ಆಯ್ತಾ? ಅವಳನ್ನ ಒಂದು ತಿಂಗಳು ಕಳಿಸ್ತಾ ಇರೋದು ಪ್ಲ್ಯಾನ್ ಮಾಡಿ, ಅದಕ್ಕೆ ಅವಳು ಹೋಗ್ಬಿಟ್ಮೇಲೆ ಆ ಟೆಂಡರ್ ನನ್ನ ಕಡೆ ಮಾಡಿಸ್ಕೊತೀನಿ. ಈ ದಡ್ಡ, ಅಯ್ಯ ಮರ್ಯಾದೆ ಹೋಗುತ್ತದೆ. ಬಾ. ಬಾಮೈದ, ನೀನು ಓಡಿಸ್ತಿರೋ ಸ್ಪೀಡ್ ನೋಡಿದ್ರೆ ನನ್ಗೆ ಯಾಕೋ ಆಕ್ಸಿಡೆಂಟ್ ಆಗುತ್ತೆ ಅಂತ ಭಯ ಆಗ್ತಿದೆ. ಯಾಕೋ ಬಾಮೈದ, ನನ್ನ ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ವಾ? ಲವ್, ನಾನು ನಿನ್ನ ಡ್ರೈವಿಂಗ್ ಬಗ್ಗೆ ಮಾತಾಡ್ತಿಲ್ಲ ಕಣೋ. ಆ ಸಚಿನ್ ಬಗ್ಗೆ ಇಷ್ಟು ಬೇಗ ಇಂಥ ನಿರ್ಧಾರ ತಗೊಂಬಿಟ್ಟಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ನಾನು ತಗೊಂಡಿರೋ ನಿರ್ಧಾರ ತಪ್ಪಾ ಬಾಮೈದ? ಚೇಚೆ, ಎಲ್ಲಾದ್ರೂ ಉಂಟಾ? ನೀನ್ ಸರಿಯಾಗಿ ಅನ್ಕೊಂಡಿದ್ಯಾ, ಆದ್ರೆ ಅನ್ಕೊಂಡಿರೋದೆಲ್ಲ ಸರಿಯಾಗಿ ಆಗುತ್ತಾ ಅಂತ ನನಗೆ ಸ್ವಲ್ಪ ಡೌಟು. ಅಂತೂ ಸತ್ಯನ್ ಜೊತೆ ಬ್ರೇಕಪ್ ಮಾಡ್ಕೊಬೇಕು ಅಂತ ಪಣ ತೊಟ್ಟಿದ್ಯಾ ಬಾಮೈದ. ಫ್ರೆಂಡ್ಶಿಪ್ ಬ್ರೇಕಪ್. ಅದೇ. ಹಾಗಾದ್ರೆ ನೀನು ಅವಳ ಹತ್ರ ನೇರವಾಗಿ ನಿಂತ್ಕೊಂಡು ಈ ವಿಷಯ ಎಲ್ಲ ಹೇಳ್ಬಿಡ್ತೀಯಾ? ಡೌಟೇ ಬೇಡ. ಇದು ಸ್ಪಿರಿಟ್ ಅಂದ್ರೆ ಬಾಮೈದ. ಆಮೇಲೆ ಇಲ್ಲಿ ಬಿಲ್ಡಪ್ ಕೊಟ್ಟು ಬಿಲ ಸೇರ್ಕೊಂಡಿರೋ ಬೆಕ್ತಾರ ಮೇಯವನ್ನೆಲ್ಲ ತಾನೇ. ಇಲ್ಲೇನು ಹೇಳ್ತೀಯ, ಅಲ್ಲೂ ಅದನ್ನೇ ಹೇಳ್ಬೇಕು. ಇವನು ಕೋಟೆ ಮನೆ ಕಾರ್ತಿಕ್, ಇಟ್ ಹೆಜ್ಜೆ ಕೊಟ್ಟು ಮಾತು ಯಾವತ್ತೂ ತಪ್ಪಲ್ಲ. ಅದೇನೋ ಸರಿ, ಆದ್ರೆ ಕೋಟೆ ಮನೆ ಹುಲಿ ಸತ್ತಿನ ಗ್ಯಾರೇಜಲ್ಲಿ ಇಲಿ ಆಗಿಲ್ಲ ಅಂದ್ರೆ ಸಾಕು. ಏನೋ ಗುಣಗ್ತಾ ಇದ್ಯಾ? ಏನಿಲ್ಲ ಬಾಮೈದ, ಅಂತೂ ಇಷ್ಟು ದಿನದ ಮೇಲೆ ನಿನ್ಗೂ ಒಳ್ಳೆ ಟೈಮ್ ಬರ್ತಿದೆ ಅನಿಸ್ತಿದೆ. ಇಷ್ಟು ದಿನದ ವನವಾಸ ಸಾಕು, ಆ ಸತ್ಯನ್ ಮ್ಯಾಟ್ರಿಗೆ ಹಾಕು ಬ್ರೇಕು. ಬ್ರೇಕ್ ಹಾಕದೆ ಬಾಮೈದ. ಅವಳಿಗೆ ಯಾವನೋ ಎದುರ್ತಾನೆ ಪಾಪ ಅಂತ. ಏನಂತ? ಏನೋ ಪಾಪ ಅಂತ ಅವಳನ್ನ ಸಹಿಸ್ಕೋತಿದ್ದೆ. ನೀನು ನಾನೇ. ಇನ್ಮೇಲಿಂದ ಇದ್ಯಾವುದು ನಡೆಯಲ್ಲ. ಇನ್ಮೇಲಿಂದ ಅವಳ ಫ್ರೆಂಡ್ಶಿಪ್ಪು ಸಾಕು, ಅವಳು ಸಾಕು. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಆರೋ ದೀಪ ಜೋರಾಗಿ ಉರಿತಿದೆ ಅನ್ನೋ ಗಾದೆ ಬೇರೆ ನೆನಪಾಗ್ತಿದೆ. ಅಲ್ಲಿ ಏನ್ ನಡೆಯುತ್ತೋ ಏನೋ. ಏನ್ರೋ, ನಾನೇನು ದೇಶಾಂತರ ಹೋಗ್ತೀನಿ ಅನ್ನೋ ಹಾಗೆ ಮುಖ ಸಪ್ಪಗೆ ಇಟ್ಕೊಂಡಿದ್ದೀರಲ್ಲ. ಸತ್ಯ, ನೀನು ರೇಸ್ಗೆ ಹೋಗ್ತಿರೋದು ನಮಗೂ ಖುಷಿನೇ, ಆದರೆ 1 ತಿಂಗಳು ಜೊತೆಲಿರಲ್ವಲ್ಲ, ಅದನ್ನ ನೆನ್ಸ್ಕೊಂಡ್ರೇನೆ ಬೇಜಾರು. ಅಂತಮ್ಮ,
ಸಾಧನೆ ಅನ್ನೋದು ಬಾವಿಲಿರೋ ನೀರಿನ ಥರ. ಬಾವಿ ಕೊರಿಯೋದು ಕಷ್ಟನೇ, ನೀರು ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಂತ ಬಾವಿ ಕೊರಿದಿರ ಕೂತ್ರೆ ನೀರು ನೋಡೋಕ್ಕಾಗತ್ತಾ? ಕರೆಕ್ಟ್ ಸತ್ಯ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ನೀನ್ ರೇಸ್ ಗೆದ್ದೇ ಬರಬೇಕು. ಅಕ್ಕನ ಮದುವೆ ಬಿಟ್ಟು ನೀನೇ ಗಟ್ಟಿ ಮನ್ಸು ಮಾಡ್ಕೊ ಹೊರಟಿರುವಾಗ 1 ತಿಂಗಳು ತಾನೆ, ನಾವು ಹೇಗೋ ಗಟ್ಟಿ ಮನ್ಸು ಮಾಡ್ಕೊಂಡಿರ್ತೀವಿ ಬಿಡು. ಗ್ಯಾರೇಜ್ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಸತ್ಯ, ನಾವೆಲ್ಲ ನೋಡ್ಕೋತೀವಿ. ನೀನು ಹುಷಾರಾಗಿ ಹೋಗ್ಬಿಟ್ಟು ಬಾ. 1 ತಿಂಗಳೇನ್ರೋ, ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮುಗಿಯತ್ತೆ. ನೀವು ಯಾರು ತಲೆ ಕೆಡಿಸ್ಕೊಂಬೇಡಿ. ತಗೊಳ್ಳಿ, ಇದು ಅಮೂಲ್ ಬೇಬಿ ಕೊಟ್ಬಿಡಿ. ಅಮೂಲ್ ಬೇಬಿಗ ಯಾಕೆ ಸತ್ಯ? ಅವನ ಹತ್ರ ದುಡ್ಡು ತಗೊಂಡಿದ್ನಲ್ಲ, ಯಾಕೋ ಇವತ್ತು ಅವನ ಅಕೌಂಟ್ ಕ್ಲಿಯರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಕೊಟ್ಬಿಡಿ. ಸರಿ, ನಾನು ಬರ್ತೀನಿ. ಹುಷಾರು. ಸತ್ಯ, ಆಲ್ ದ ಬೆಸ್ಟ್. ಓ, ಏನು ಪಂಚ ಪಾಂಡವರು ವೆಲ್ಕಮ್ ಮಾಡಕ್ಕೆ ಅಂತಾನೆ ವೆಯ್ಟ್ ಮಾಡೋ ಥರ ಇದೆ. ನಮಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ನೋಡು. ಬೇಕಾಗಿತ್ತ ನಿನ್ಗಿದು? ಅದು ಸರಿ, ಸತ್ಯ ಅಲ್ಲಿ ಏಕೆ ಸತ್ಯ ಆ ವಿಷಯನೂ ಹೇಳಿಲ್ವಾ? ವಿಷಯನ? ಏನು ವಿಷಯ? ಅವಳು ವುಮೆನ್ಸ್ ಬೈಕ್ ರೇಸಿಗಂತ ಹರಿಯಾಣಕ್ಕೆ ಹೋಗಿದ್ದಾಳೆ, ಇನ್ನೊಂದು ತಿಂಗಳು ಬರಲ್ಲ. ವಾ, ಹಾಗಾದ್ರೆ ಈ ಸರಿ ಕಪ್ ನಮ್ದೆ. ಏನೇ? ಅಲ್ಲ, ಹುಡುಗರ ಜೊತೆ ರೇಸಿಗೆ ಬಿದ್ರೇನೆ ಬಿಡಲ್ಲ, ಇನ್ನು ಹುಡುಗಿರ ಜೊತೆ ರೇಸಿಗೆ ಬಿದ್ರೆ ಬಿಡ್ತಾಳ? ಅದು ನಿಜಾನೇ ಅನ್ನು. 1 ನಿಮಿಷ. ಬಮಿದ ಪಾಪ ವಿಷಯ ಕೇಳಿ ಎಷ್ಟು ಬೇಜಾರಾಯ್ತೋ ಏನೋ. ಅದಕ್ಕೆ ನಮ್ಮೆಲ್ರ ಮುಂದೆ ಅಳಕ್ಕಾಗ್ದೆ ಪಕ್ಕಕ್ಕೆ ಹೋಗಿ ಅಳ್ತಾರ ಇದ್ದಾರೆ ನೋಡು.